ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಸೋಯಾ ಆಲೂ ಕಟ್ಲೆಟ್. ಮೊದಲಿಗೆ ನಾನಿಲ್ಲಿ 2 ಬಟ್ಲು ಸೋಯಾ ತಗೊಂಡು ಬೇಯಿಸಿದ್ದೀನಿ. ಹಾಗೆ ಆಲೂಗೆಡ್ಡೆನ 2 ಕಟ್ ಮಾಡಿಕೊಂಡು ಅದ್ರ ಜೊತೆನೇ ಬೇಯಿಸ್ಕೋಬೇಕು. ನಂತರ ಒಂದು ಚಾಪರ್ ಜಾರಲ್ಲಿ ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿನ ಒಂದು 10 ಹಾಕ್ಕೊಂಡು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ತರ್ತರಿಯಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಈ ಥರ ತರ್ತರಿಯಾಗಿ ಬರಬೇಕು. ನಂತರ ಬೆಂದಿರುವ ಸೋಯಾ ಮತ್ತು ಆಲೂಗೆಡ್ಡೆಯನ್ನು ಒಂದು ಜರಡಿಯಲ್ಲಿ ಸೋರಿಸ್ಕೋಬೇಕು. ಆಲೂಗೆಡ್ಡೆನ ತೆಗೆದು ಸೋಯಾನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈಗ ತರ್ತರಿಯಾಗಿರುವ ಈರುಳ್ಳಿ ಮಿಕ್ಸನ್ನು ಹಾಕ್ಕೊಳ್ಳಿ ಒಂದು ಬೌಲ್ಗೆ. ನಂತರ ಸ್ಮ್ಯಾಶ್ ಮಾಡಿದ ಆಲೂಗೆಡ್ಡೆನೂ ಕೂಡ ಹಾಕ್ಕೊಳ್ಳಿ. ಹಾಗೆ ಸಣ್ಣದಾಗಿ ಸ್ಮ್ಯಾಶ್ ಮಾಡಿದ ಸೋಯಾವನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೀರು ಹಾಕಬೇಡಿ, ಹಾಗೆ ಮಿಕ್ಸ್ ಮಾಡಿ. ನೋಡಿ, ಇವಾಗ ಆಗಿದೆ. ನೀವು ಇದಕ್ಕೆ ಬೇಕಾದರೆ ಕಾರ್ನ್ಫ್ಲೋರ್ ಕೂಡ ಹಾಕೋಬೋದು. ನೋಡಿ, ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಹಾಗೆ 1 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನು ಅಚ್ಚ ಖಾರದ ಪೌಡ್ರು, 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟು ಸ್ವಲ್ಪ ನೀರು ಹಾಕ್ತಾನೆ ಮಿಕ್ಸ್ ಮಾಡ್ಕೋಬೇಕು. ಆಲೂಗೆಡ್ಡೆ ಇದರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ಆಗಿದೆ. ಒಂದು 5 ನಿಮಿಷ ಇಟ್ಟು ಆಮೇಲೆ ಮಾಡಬೇಕು. ಅದಕ್ಕೆ ಆರಗಿನ ಕೂಡ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಥರ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನೀವು ಆಲಿವ್ ಆಯಿಲ್ ಕೂಡ ಹಾಕೋಬೋದು, ಅಥವಾ ಮಾಮೂಲಿ ಆಯಿಲು ಕೂಡ ಹಾಕೋಬೋದು. ಇವಾಗ ನಿಧಾನವಾಗಿ ಒಂದೊಂದೇ ನೋಡಿ ಈ ಥರ ವಡೆ ಆಕಾರದಲ್ಲಿ ತಟ್ಟಿ ಹಾಕಿ ನೋಡಿ, ಸ್ವಲ್ಪ ಆಯಿಲ್ ಬೇಕಾದರೆ ಈ ಥರ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಬಂದಿದೆ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಕೂಡ ಮಾಡಿ. ಧನ್ಯವಾದಗಳು.